ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಿರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇವತ್ತಿಂದ ನಾನು ಫಸ್ಟ್ ಶಿಫ್ಟು 6:30 3:30. ಫ್ರೆಂಡ್ಸ್, ಇವಾಗ 6 ಗಂಟೆ ಆಗೋದು. ನಾನು ಡೈಲಿ ಫ್ರೆಂಡ್ಸ್ ಯಾವಾಗಲೂ ಬೆಳಗ್ಗೆ ಹೊತ್ತು ಹೋದರೆ ಇಷ್ಟೊತ್ತಿಗೆ ಪೂಜೆ ಮಾಡಿಬಿಟ್ಟು ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ನಾನು ದೊಡ್ಡ ಇದು ಬೆಳ್ಳಿದೊಂದು 25 ಇವಾಗ ಸದ್ಯಕ್ಕೆ ಅದನ್ನೇ ಇಡ್ತಾಯಿದ್ದೀನಿ. ಹೂವು ಎಲ್ಲನೂ ಫ್ರೆಂಡ್ಸ್ ನಾನು ಬಂದು ತೆಗಿತೀನಿ. ಈಗ ಸದ್ಯಕ್ಕೆ ಹೂವು ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಏನು ನಾಷ್ಟ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿವತ್ತು ನೋಡಿ ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಫ್ರೆಂಡ್ಸ್, ತೆಂಗಿನಕಾಯಿ ತರೋಕ್ಕೆ ನನಗೆ ಟೈಮ್ ಇರಲಿಲ್ಲ. ಇದಕ್ಕೆ ತೆಂಗಿನಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಫ್ರೆಂಡ್ಸ್, ರೈಸ್ ಮಾಡಿದ್ದೀನಿ. ಇನ್ನು ನೋಡಿ, ಇನ್ನು ಇಷ್ಟು ಪಾತ್ರೆ ಇದೆ. ಇವಾಗ ಟೈಮ್ ಆಗೋಯ್ತು, ಅಷ್ಟು ಪಾತ್ರೆ ವಾಶ್ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಇಲ್ಲಿ ಮೊಳಕೆ ಹುಳ್ಳಿಕಾಳು ಕಟ್ಟಿರೋದು ಹಂಗೆ ಐತೆ. ಮತ್ತು ಇಲ್ಲೂ ಮೊಳಕೆ ಹುಳ್ಳಿಕಾಳು ಕಟ್ಟಿದ್ದಾಳೆ. ನೋಡಿ ಫ್ರೆಂಡ್ಸ್, ಸಾಂಬಾರು ಮಾಡಬೇಕು, ಟೈಮ್ ಇಲ್ಲ. ನೋಡಿ, ಹೆಸರು ಕಾಳಿನ ನೆನೆಸಿದ್ದಾಳೆ. ಇನ್ನು ಫ್ರೆಂಡ್ಸ್, ದೋಸೆ ನೆನ್ನೆ ನಾನು ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಅದಕ್ಕಾಗಿ ನಾನು ತೋರಿಸ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಆಮೇಲೆ ಫ್ರೆಂಡ್ಸ್ ನೋಡಿ ಮಳೆ ಯಾವ ಥರ ಬಂದಿದೆ ಅಂತ ಬಾಕೊಳ್ಳಿ. ಫ್ರೆಂಡ್ಸ್ ನೋಡಿ, ನಮಗೆ ಮೇಲಿಂದ ವಾಟ್ರ್ ಬರುತ್ತೆ ಸ್ಟೇರ್ ಕೇಸಲ್ಲಿ. ಬನ್ನಿ ಫ್ರೆಂಡ್ಸ್, ಒಂದು ಬಾಯಿ ಬಸ್ಲೆ ಗಿಡನ ನಾನು ಒಂದು ಕಡ್ಡಿ ಕಟ್ಟಿದ್ದೀನಿ. ಅದು ಹೆಂಗಾಗೈತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನುಗ್ಗೆಕಾಯಿ ಮರ ನಮ್ಮ ಮನೆ ಹಿಂದೆನೇ ಇದೆ ಮೇಲೆ. ಇಷ್ಟೊತ್ತಾಗುತ್ತೆ ಫ್ರೆಂಡ್ಸ್. ನಂದು ಫಸ್ಟ್ ಶಿಫ್ಟ್ ಇದೆ ಫ್ರೆಂಡ್ಸ್. ನಮ್ಮ ಮನೆ ಟೆರಸ್ ಮೇಲೆ ನಾನು ಒಂದು ಕೆಂಪುದು ಬಾಯಿ ಬಸ್ಲೆ ಗಿಡ ಒಂದೇ ಒಂದು ದಾಸವಾಳದ್ದು ಒಳಗೆ ಮರ. ಇದು ಮಳೆಗೆ ಫ್ರೆಂಡ್ಸ್ ಅದೂ ಇದಾಗೋಗಿದೆ. ನೋಡಿ ಫ್ರೆಂಡ್ಸ್, ತುಳಸಿ ಗಿಡ ಅದನ್ನು ನಾನು ಗುರುವಾರ ಕಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನೊಂದು ಬಾಯಿ ಬಸ್ಲೆ ಅದರೊಳಗೆ ಫ್ರೆಂಡ್ಸ್ ಬದನೆಕಾಯಿದು ಒಂದು ಬದನೆಕಾಯಿ ಹಣ್ಣಾಗಿತ್ತು, ಅದನ್ನು ತೆಗೆದು ಅದರೊಳಗಡೆ ಹಾಕಿದೆ. ಗಿಡ ಹುಟ್ಟೈತೆ ಅದ್ರ ಮೇಲೆ ಫ್ರೆಂಡ್ಸ್ ನೋಡಿ, ಬಾಯಿ ಬಸ್ಲೆ ಎಷ್ಟುದ್ದ ಬಂದಿದೆ ತೋರಿಸ್ತೀನಿ. ನಾನೇ ಫ್ರೆಂಡ್ಸ್ ನೆನ್ನೆ ಒಂದು ಈ ಥರದ್ದು ಕಟ್ಟಿದ್ದೀನಿ. ಇದು ನಾನು ಚಿಕ್ಕದಕ್ಕೆ ನೆಟ್ಟಿದ್ದೆ. ಚಿಕ್ಕದಕ್ಕೆ ನೆಟ್ಟಾಗ ಅದೇನಾಯಿತು ಫ್ರೆಂಡ್ಸ್, ಸರಿಯಾಗಿ ಬೆಳಿಲ್ಲ. ಆಮೇಲೆ ನಾನೇನು ಮಾಡಿದೆ, ಎಲ್ಲ ಮಣ್ಣು ಹೆಚ್ಚಾಗಿದ್ದನ್ನ ಇದಕ್ಕೆ ತುಂಬಿ ಬಿಸಾಕಿದೆ. ನೋಡಿ, ಯಾವಾಗ ಬಿಸಾಕಿದ್ದೀವಿ ಆವಾಗ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಕೆಂಪು ಬಾಯಿ ಬಸ್ಲೆ ಅಷ್ಟು ಒಳ್ಳೆಯದಂತೆ. ಅದೇ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಕಡೆಗೊಂದು ಗ್ರೀನ್ದು ಇದೇನಿಲ್ಲ ಫ್ರೆಂಡ್ಸ್, ಒಂದು ಕಡ್ಡಿ ಚುಚ್ಚಿದ್ರೆ ಸಾಕು, ನೀವು ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಫ್ರೆಂಡ್ಸ್, ಬಟ್ಟೆನ ನಾನು ಬಂದು ವಾಶ್ ಮಾಡ್ತೀನಿ. ಇವಾಗೇನು ವಾಶ್ ಮಾಡಲಿಲ್ಲ. ನೋಡಿ ಫ್ರೆಂಡ್ಸ್, ನಾವು ಬಟ್ಟೆ ಏನಾರು ವಾಶ್ ಮಾಡಿದ್ರೆ ಇಲ್ಲೇ ಮೇಲೆ ಒಣಗೋಕ್ಕೆ ಎಷ್ಟೊಂದು ತಂತಿ ಕಟ್ಟಿದ್ದಾರೆ ನಮ್ಮ ಓನರು. ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್, ನೈಟಲ್ಲಿ ಮಳೆ ಹೋಯ್ತಿದೆ. ಬನ್ನಿ ನೋಡಿ, ಇಲ್ಲಿ ಎಷ್ಟೊಂದು ನೀರು ನಿಂತಿದೆ ತೋರಿಸ್ತೀನಿ. ನೋಡಿ, ಇಲ್ಲಿ ನೀರು ನಿಂತಿದೆ, ನಮ್ಮ ಟೆರಸ್ ಮೇಲೆ ನೀರು ನಿಂತಿದೆ. ಹಂಗಾಗಿ ಫ್ರೆಂಡ್ಸ್, ಇದು ಇನ್ನೂ ಒಂಚೂರು ಚೆನ್ನಾಗಿ ಬೆಳೀಲಿ ಫ್ರೆಂಡ್ಸ್. ಬಾಯಿ ಬಸ್ಲೆ ಬಾಯಿಗೆ ಉಣ್ಣ ಆಗ್ದಂಗೆ ಮತ್ತು ಹೆಲ್ತ್ಗೂ ಒಳ್ಳೆ ಬೆನಿಫಿಟ್ ಇದೆ ಅಂತಾರೆ. ನನಗೆ ಒಂದು ಆಸೆ ಐತಿ, ಈ ರೆಡ್ದು ತಂದು ನೆಡಬೇಕಂತ. ಈಗ ಫ್ರೆಂಡ್ಸ್, ಇದು ಫುಲ್ಲು ಇಲ್ಲಿ ತನಕ ಹಬ್ಬಲಿ, ಅದು ಹಬ್ಬ ತನಕ ಇದು ಮಾಡೋದು. ಆಮೇಲೆ ಫ್ರೆಂಡ್ಸ್, ನಾವು ಯಾವುದೇ ಗಿಡನಾಗಲಿ ತುದೀಲಿ ಗಿಂಟಿದ್ರೆ ಚೆನ್ನಾಗಿ ಬರುತ್ತಂತೆ. ಹಾಗಾಗಿ ಈಗ ನಾನೇನು ಅಂದ್ಕೊಂಡಿದ್ದೀನಿ, ಇವಾಗ ಗಿಂಟದ ಬೇಡ, ಮೇಲೆ ಹೋಗುತ್ತಲ್ಲ, ಮೇಲೆ ಹೋದಾಗ ಅದನ್ನು ಸ್ವಲ್ಪ ಕಟ್ ಮಾಡೋಂತ. ಇನ್ನು ಇದು ಫ್ರೆಂಡ್ಸ್ ಅದೇ ಬ್ರಹ್ಮಂದು ಗಿಡ ಅಂತಾರೆ, ಅದೇನಂತ ನನಗೆ ಗೊತ್ತಿಲ್ಲ. ಇನ್ನು ಮಾಮೂಲಿ ಬ್ರಹ್ಮಕಮಲ ನೋಡಿ, ಇದು ದಾಸವಾಳ. ಇಷ್ಟೇ ಫ್ರೆಂಡ್ಸ್. ಯಾಕೆಂದರೆ ನನಗೆ ನೀರು ಹಾಕೋಕ್ಕೆ ಟೈಮ್ ಇಲ್ಲವಲ್ಲ. ಇದು ಕೆಂಪು ಮತ್ತು ವೈಟು ಕಣಗಳು. ಆಮೇಲೆ ಫ್ರೆಂಡ್ಸ್, ಈ ಬದನೆಕಾಯಿ ಗಿಡ ಚೆನ್ನಾಗಿ ಬೆಳೀಲಿ. ನಾನು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀನಿ ಅಂದರೆ, ಇದಕ್ಕೆ ಬೇರೆ ಒಂದು ಪಾಟ್ ತಂದು ನೀಟಾಗಿ ನೆಟ್ಟುಬಿಡೋಣ. ಪಾಟು ನನ್ನ ಹತ್ರ ಎಷ್ಟೊಂದು ಅವೆ, ಆದರೆ ಇರಲಿ ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ನಾನು ಇದರಲ್ಲಿ ಬೆಳೀಲಿ. ಇನ್ನೂ ಒಂಚೂರು ಉದ್ದ ಬೆಳೆದು ಬಲೀಲಿ ಬದನೆಕಾಯಿ ಗಿಡ ಫ್ರೆಂಡ್ಸ್. 1 2 3 4 5 6 7 8 ಗಿಡ ಹುಟ್ಟಿದೆ. ಆದರೆ ಫ್ರೆಂಡ್ಸ್ ನೋಡಿ, ಬಾಯಿ ಬಸ್ಲೆ ಅಂಬು ಈ ಥರ ಒಂದೇ ಒಂದು ನೆಟ್ಟಿದೆ, ಇಷ್ಟು ಚೆನ್ನಾಗಿ ಬಂದೈತೆ. ಈಗ ಆ ಕಡೆ ಈ ಕಡೆ ಚಿಗುರಿರೋದೆಲ್ಲ ಈ ಕಡೆಗೆ ಇದು ಮಾಡ್ತೀನಿ. ಇವತ್ತು ಎಷ್ಟೇ ಕಷ್ಟ ಆದರೂ ಫಸ್ಟ್ ಶಿಫ್ಟ್ ಅಲ್ವಾ, ಆ ಗ್ರೀನ್ ಕಲರ್ ಬಾಯಿ ಬಸ್ಲೆನ ತಂದು ಈ ಕಡೆಗೆ ನೆಡ್ತೀನಿ. ಆ ಬದನೆಕಾಯಿ ಗಿಡ ಎಲ್ಲನೂ ತೆಗೆದುಬಿಡ್ತೀನಿ. ತೆಗೆದು ಒಂದು ಪಾಟ್ಗೆ ಹಾಕ್ತೀನಿ. ನಮ್ಮದು ಒಂದು ಬೇಸನ್ ಒಡೆದೋಗಿದೆ, ನೋಡೋಣ ಅದಕ್ಕೆ ತಂದು ಅದಕ್ಕೆ ಹಾಕ್ತೀನಿ, ನೋಡೋಣ ಫ್ರೆಂಡ್ಸ್. ಅದೇ ಅಂದ್ಕೊಂಡಿದ್ದೀನಿ. ಈಗ ಅದಕ್ಕೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಹಂಗಾಗಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದೈತೆ. ಇನ್ನು ನಾನು ಒಂದು ಎಲೆನೂ ಕಟ್ ಮಾಡಿಲ್ಲ, ಈಗಲೇ ಕಟ್ ಮಾಡಲ್ಲ ಫ್ರೆಂಡ್ಸ್. ನೋಡಿ, ನಮ್ಮ ಮನೆ ಹಿಂದೆ ನುಗ್ಗೆಕಾಯಿ ಮಾಡಿದೆ. ಎಷ್ಟೊಂದು ನುಗ್ಗೆಕಾಯಿ ಬಿಟ್ಟೈತೆ. ನಾವೇನಾದ್ರೂ ಕುಯ್ಕೊಳ್ಳೋದು ಎಲ್ಲ ಬಲ್ತೋಗಿದೆ ಫ್ರೆಂಡ್ಸ್. ಕ್ಲೈಮ್ಯಾಕ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇವಾಗ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನಾನು ವೀಡಿಯೋ ನೋಡ್ತಾಯಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ತುಂಬ ಮಳೆ ಬಂದೈತೆ. ಯಾಕೋ ನೈಟು ನಾನು ಊಟ ಮಾಡಿಲ್ಲ ಫ್ರೆಂಡ್ಸ್. ಫುಲ್ ಗಾಡಿ ಟ್ರಾಫಿಕ್ ಆಗಿ ಟಯರ್ಡ್ ಆಯಿತು. ಮತ್ತು ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಿದೆ. ಹಂಗಾಗಿ ಫ್ರೆಂಡ್ಸ್, ನಾನು ನೋಡಿ ಫ್ರೆಂಡ್ಸ್, ಕೆಳಗಡೆಯಿಂದ ನಮ್ಮ ಮನೆ ಅದೇ ಮಳೆ ಬಂದಿರೋಕ್ಕೆ ಇಲ್ಲಿ ಗಲೀಜಾಗೈತೆ. ನೋಡಿ, ಇದು ನಮ್ಮದು ಪ್ಯಾಸೇಜು, ನಮ್ಮ ಡೋರ್ ಹತ್ರ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ನಮ್ಮ ಬಾಕ್ಲಲ್ಲಿ ಸತ್ಯನಾರಾಯಣಿಂದು ಬೂದ್ಗುಂಬಳಕಾಯಿ ಕಟ್ಟಿದ್ದೀನಿ, ಎಲ್ಲ ಕಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಐತೆ. ತುಳಸಿ ಗಿಡ ತೋರಿಸ್ತೀನಿ ಬನ್ನಿ. ನನಗೂ ತುಳಸಿ ಗಿಡ ನಾನೇ ಬೀಜ ಹಾಕಿದ್ದೆ, ಅದೊಂದು ಹುಟ್ಟಿತ್ತು ಚಿಕ್ಕದು. ಅದನ್ನು ನಾನು ಈಚೆಯಲ್ಲಿ ನೋಡಿ ನಮ್ಮದೇ ಇದಕ್ಕೆ ನೆಟ್ಟಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಉದ್ದ
ಇವಾಗ ಹೂವು ಬಂದಿದೆ, ಆ ಹೂವನ್ನ ಗಿಂಟು ಹಾಕ್ತೀನಿ. ಆ ಹೂವು ಗಿಂಟು ಹಾಕಿದ್ರೆ ನಮ್ಮದು ಚಿಕ್ಕದೊಂದು ಗಣೇಶನಿಗೆ ತಿಳಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಅದು ಫಸ್ಟು ನಾನು ವೀಡಿಯೋನ ನೋಡ್ತಾಯಿದ್ದೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.